ಎಲ್ಲ ಸ್ನೇಹಿತರಿಗೆ ಈ ಒಂದು ಮಹತ್ವದ ಪತ್ರಿಕಾಗೋಷ್ಠಿಗೆ ಎಲ್ಲರನ್ನೂ ಕೂಡ ಸ್ವಾಗತ. ಏನು ಹೊರಗೆ ಗಲಾಟೆ ಮಾಡ್ಬೇಡಲ್ಲಪ್ಪ, ಹೋಗ್ರಿ, ಯಾರೋ ಬಂದು ನಿಂತ್ಬಿಡ್ರಿ, ಎರಡು ಡೋರ್ನಾಗ ಇಬ್ರು ಹೋಗ್ರಿ ಪ್ಲೀಸ್. ಇಬ್ರು ಹೋಗ್ರು, ಗೇಟ್ ಆಗಿ ಇಬ್ಬರ ಯಾರು ಅಲ್ಲಿ ಮಾತಾಡ್ಬೇಡ ಅಂತ ಹೇಳಿ. 2005ರಲ್ಲಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ಸೆಪ್ಟೆಂಬರ್ 7, 2005 ಒಂದು ಸಲ ನೋಟಿಫೈ ಮಾಡಿದ್ರು. ತದನಂತರ ಫೆಬ್ರವರಿ 2, 2006 200 ಅತ್ಯಂತ ಹಿಂದುಳಿದ ಜಿಲ್ಲೆಗಳಿಗೆ ಇದನ್ನ ಯೋಜನೆಯನ್ನ ಜಾರಿಗೊಳಿಸಿ, ತದನಂತರ 200 ಜಿಲ್ಲೆಗಳಷ್ಟೇ ಅಲ್ಲ, ಇಡೀ ಭಾರತ ದೇಶದ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೂ ಎಲ್ಲ ಜಿಲ್ಲೆಗಳಿಗೂ ಲಾಗು ಆಗಬೇಕು ಅಂತ ಹೇಳಿ ಇದನ್ನ ಜಾರಿಗೊಳಿಸಿ ರಾಷ್ಟ್ರ ವ್ಯಾಪ್ತಿ ಯೋಜನೆಯನ್ನ ಜಾರಿಗೊಳಿಸಿ. ಇದು ಜನರಿಗೆ ಒಂದು ಸಂವಿಧಾನಾತ್ಮಕವಾದ ಹಕ್ಕನ್ನ, ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ವರ್ಕ್ ಅಂತ ಹೇಳಿ ಅವ್ರಿಗೆ ಕೆಲಸದ ಸಲುವಾಗಿ ಒಂದು ಹಕ್ಕನ್ನ ಕೊಟ್ಟರು, ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿಯನ್ನು, ರೈಟ್ ಬೇಸ್ಡ್ ಮತ್ತು ರೈಟ್ ವರ್ಕ್. ಇದೆಲ್ಲವನ್ನ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ತಮ್ಮ ಗ್ರಾಮ ಸಭೆಯಲ್ಲಿ ತಮ್ಮ ಗ್ರಾಮಗಳ ಅವಶ್ಯಕತೆಗಳ ಮೇಲೆ ಈ ಯೋಜನೆಯನ್ನ ಹಾಕೊಳ್ಳಿಕ್ಕೆ ಅಂತ ಒಂದು ಜಾರಿಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಲೋಕಲ್ ರಿಕ್ವೈರ್ಮೆಂಟ್, ಸ್ಥಳೀಯ ಬೇಡಿಕೆಗಳು. ಅಂದ್ರೆ ಉದಾಹರಣೆಗಾಗಿ ಶಾಲೆ ಇರ್ಬೋದು, ಕಂಪೌಂಡ್ ಇರ್ಬೋದು, ಬಾಂದಾರ ಇರ್ಬೋದು, ಕೆರೆ ಇರ್ಬೋದು, ಗ್ರಾಮೀಣ ರಸ್ತೆಗಳಿರ್ಬೋದು, ಅಥವಾ ರೈತ ತನ್ನ ಹೊಲದಲ್ಲಿನೂ ಕೂಡ ಇವತ್ತು ಕೆಲಸ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರು. ಇದರಲ್ಲಿ ಪ್ರತಿ ವರ್ಷ 100 ದಿನಗಳ ಕಾಲ, ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಸೀಸನ್, 100 ದಿನಗಳ ಕಾಲ ಇದನ್ನ ಯೋಜನೆಯನ್ನ ಜಾರಿಗೊಳಿಸಿದ್ರು. ಆಮೇಲೆ ಇದರಲ್ಲಿ ಎಲ್ಲರೂ ಕೂಡ ದುರ್ಬಲರು, ಬಡವರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು, ರೈತರು ಎಲ್ಲರೂ ಕೂಡ ಕೆಲಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡು. ಸೋಷಿಯಲ್ ನೆಟ್ ಅಂತ ಮತ್ತು ಅಸೆಟ್ ಕ್ರಿಯೇಷನ್, ಅಂದ್ರೆ ಗ್ರಾಮಗಳಲ್ಲಿ ಒಂದು ಶಾಲೆ ಆಗಲಿ, ಆಮೇಲೆ ನಮ್ಮ ಅಂಗನವಾಡಿ ಆಗಲಿ, ರಸ್ತೆ ಆಗಲಿ, ಶಾಲಾ ಕಂಪೌಂಡ್ಗಳಾಗಲಿ, ಬಾಂದಾರ ಆಗಲಿ, ಕೆರೆ ಆಗಲಿ, ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು ಆ ಗ್ರಾಮಗಳಲ್ಲಿ. ಇದರಿಂದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಸಾಗ್ತಾ ಇತ್ತು. ಆಮೇಲೆ ಗುಳೆ ಹೋಗುವಂಥದ್ದನ್ನ ತಪ್ಪಿಸ್ತಿತ್ತು. ನಿಮ್ಗೆ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಕೂಡ ಮಹಾರಾಷ್ಟ್ರ, ಗೋವಾಕ್ಕೆ ಇವತ್ತು ಉದ್ಯೋಗಕ್ಕೆ ಹೋಗ್ತಿದ್ರು. ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೇಕು, ಅದೇ ಊರಿನಲ್ಲಿ ಉದ್ಯೋಗ ಸಿಗ್ಬೇಕು ಅಂತೇಳಿ, ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಗ್ಬೇಕು, ಊರಲ್ಲಿ ಸಿಗ್ಬೇಕು ಅಂತೇಳಿ ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೇಕು ಅಂತ ಯೋಜನೆ. ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಪ್ರಧಾನಮಂತ್ರಿಯ ಸರ್ಕಾರ, ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಹುಶಃ ಸ್ವಾತಂತ್ರ್ಯದ ನಂತರ ಅತ್ಯಂತ ಮಹತ್ವವಾದಂತಹ ಒಂದು ಯೋಜನೆ ಇದು. ನಾನು ಪುನರ್ಚರಿಸ್ತೇನೆ, ಸ್ವಾತಂತ್ರ್ಯದ ನಂತರ ಅತ್ಯಂತ ಮಹತ್ವವಾದಂತಹ ಯೋಜನೆ. ಸಂವಿಧಾನಾತ್ಮಕ ಕಾನ್ಸ್ಟಿಟ್ಯೂಷನಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ 100 ದಿನಗಳ ಸ್ಥಳೀಯ ಉದ್ಯೋಗ ಸಿಗ್ಬೇಕಂತ ಮಹತ್ವಾಕಾಂಕ್ಷಿ ಯೋಜನೆ. ಬಹುಶಃ ಎಲ್ಲೋ ಒಂದ್ ಕಡೆ ಈ ಬಿಜೆಪಿಗರಿಗೆ, ನರೇಂದ್ರ ಮೋದಿ ಅವರಿಗೆ ಈ ಯೋಜನೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಚೇರ್ಮನ್ರು ಆಗಿದ್ದಾಗ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದನ್ನ, ಈ ಯೋಜನೆಯನ್ನ ಮುಚ್ಚಿ ಹಾಕಬೇಕು ಅಂತ ತಿಳ್ಕೊಂಡು ಈಗ ಒಂದು
ಹೊಸ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ರು. ಕೇವಲ 72 ತಾಸುಗಳಲ್ಲಿ ಪಾರ್ಲಿಮೆಂಟ್ ನಲ್ಲಿ ಡಿಸ್ಕಸ್ ಆಗಿ 72 ತಾಸು ಬರೇ ಇಂಥ ಮಹತ್ವದ ಯೋಜನೆ ಚರ್ಚೆಗೆ ಡಿಸೆಂಬರ್ 21, 2025 ಮಹಾತ್ಮ ಗಾಂಧಿ ರೋಜ್ಗಾರ್ ಆಕ್ಟ್ ಅನ್ನ ರಿಪೀಲ್ ಮಾಡಿ ಅದನ್ನ ಹಿಂಪಡ್ಕೊಂಡು VP G ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಆಕ್ಟ್ VG ರಾಮ್ಜಿ ಅಂಬ ಯೋಜನೆಯನ್ನ ತಗೊಂಡ್ಬಂದಿದ್ದಾರೆ, ರಿಪ್ಲೇಸ್ ಮಾಡಿದ್ದಾರೆ. ಒಂದನೇದು ಇದರಿಂದ ನಾಳೆ ಭಾಳ ಸಂಕ್ಷಿಪ್ತ ಹೋಗ್ತದೆ. ಇದು ಮೊದಲು ಇಡೀ ರಾಷ್ಟ್ರ ವ್ಯಾಪ್ತಿ ಎಲ್ಲಾ ಗ್ರಾಮ ಪಂಚಾಯತಿಗಳಿಗಿತ್ತು. ಇಡೀ ಭಾರತ ದೇಶದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳು, ಎಲ್ಲಾ ರಾಜ್ಯಗಳು, ಎಲ್ಲ ಜಿಲ್ಲೆಗಳಲ್ಲಿತ್ತು. ಈಗ ಅವರು ಬದಲಾವಣೆ ಮಾಡಿದ್ದು ಸಿಲೆಕ್ಟಿವ್ ಗ್ರಾಮ ಪಂಚಾಯತ್. ದೇಶದ ಎಲ್ಲಾ ಗ್ರಾಮ ಪಂಚಾಯತಿಗಳಿಗಲ್ಲ, ಸಿಲೆಕ್ಟಿವ್ ಗ್ರಾಮ ಪಂಚಾಯತ್. ಅಂತ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಇವತ್ತು 40 ಗ್ರಾಮ ಪಂಚಾಯತ್ ಇದಾವೆ. ಅದರ ಒಂದು 5 ತಗೋಬಹುದು, 20 ತಗೋಬಹುದು, 20 ಬಿಡ್ಬೋದು, ಅಥವಾ ಸಂಪೂರ್ಣವಾಗಿ 40 ಬಿಡ್ಬೋದು. ಸೆಲೆಕ್ಟಿವ್ ಆಗಿ ಅಲ್ಲಿ ಬಾಗಿಲ ಬಂದ್ ಮಾಡಿ ಕೊಡಿಸು ಬಾ ಪ್ಲೀಸ್, ಅವ್ರನ್ನ ಒಳಗೆ ಬಿಡಬೇಡ ಪ್ಲೀಸ್. ಆಕ್ರೆ ಮಾಡ್ತಾರೆ. ತಾಲೂಕ ತಗೋಬಹುದು, ತಾಲೂಕ ಬಿಡಬಹುದು. ಯಾವುದೇ ಒಂದು ಗ್ರಾಮ ಪಂಚಾಯತ್ ತಗೋಬಹುದು, ಗ್ರಾಮ ಪಂಚಾಯತ್ ತಗೊಳಿಕ್ಕಿಲ್ಲ. ಈಗ ಅದನ್ನ ಡೈಲ್ಯೂಟ್ ಮಾಡಿದ್ದಾರೆ. ಆಮೇಲೆ ಪ್ರಮುಖವಾಗಿ ಒಂದು ದಿವಸ ನಾವು ಸಂವಿಧಾನಕ್ಕೆ ಹಕ್ಕನ್ನು ಕೊಟ್ಟಿದ್ದೀವಿ, ರೈಟ್ ಟು ವರ್ಕ್. ಅವರಿಗೆ 100 ದಿನಗಳ ಕಾಲ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು, ಹಕ್ಕನ್ನು ಕಸ್ಕೊಂಡಿದ್ದಾರೆ. ಆ ಸಂವಿಧಾನಕ ಹಕ್ಕನ್ನು ಬಡವರು ಕಸ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಏನ್ ಮಾಡಿದ್ದಾರೆ ಪ್ರಮುಖವಾಗಿ, ಮೊದಲು ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಗಳು ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಭೆಗಳು ಮಾಡಿ ಅವರು ಆ ಊರಲ್ಲಿ ಬಾದಾರ್ಗಳಾಗ್ಲಿ, ಕೆರೆಗಳಾಗ್ಲಿ, ಶಾಲಾ ಕಾಂಪೌಂಡ್ ಆಗ್ಲಿ, ಅಂಗನವಾಡಿ ಆಗ್ಲಿ, ಶಾಲೆಗಳು ತಗೋಬಹುದು. ಈಗ ಇವರು ಏನ್ ಮಾಡಿದ್ದಾರೆ, ಅದನ್ನ ವಿಕಸಿತ ಭಾರತ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಹೊಂದಾಣಿಕೆ ಮಾಡಿದ್ದಾರೆ. ಆದ್ರೆ ಮುಂದೆ ಗ್ರಾಮ ಪಂಚಾಯಿತಿಗಳು ತಮಗೆ ಬೇಕಾಗಿದ್ದಂತ ಕೆಲಸ ತಗೊಳ್ಳಕ್ಕೆ ಸಾಧ್ಯ ಇಲ್ಲ. ಗ್ರಾಮ ಸಭೆಯಲ್ಲಿ ಆ ಕೆಲಸಗಳನ್ನು ತಗೊಳ್ಳಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು, ಉದಾಹರಣೆಗೆ ಒಂದು ನ್ಯಾಷನಲ್ ಹೈವೇ ನಡೆದ ತಿಳ್ಕೊಡ್ರಿ, ಆ ನ್ಯಾಷನಲ್ ಹೈವೇದಾಗ ಹೋಗಿ ಕೆಲಸ ಮಾಡಬೇಕು. ಆಮೇಲೆ ಕನಿಷ್ಠ ವೇಜಸ್, ಕೂಲಿ ಆ ರಾಜ್ಯಗಳದಿತ್ತು, ಅದನ್ನು ತೆಗೆದುಹಾಕಿದ್ದಾರೆ. ಅದ್ರೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಬಹುಶಃ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ ನಾನು. ಒಂದು ಗ್ರಾಮ ಪಂಚಾಯತಿಗಳನ್ನ ಎಲ್ಲಾ ಗ್ರಾಮ ಪಂಚಾಯತಿಗಳು ದೇಶದ ಗ್ರಾಮ ಪಂಚಾಯತಿಗಳಿಗಿಲ್ಲ. ಕೆಲವು ಗ್ರಾಮ ಪಂಚಾಯತ್ ತಗೋಬಹುದು, ಕೆಲವು ಗ್ರಾಮ ಪಂಚಾಯತ್ ಬಿಡಬಹುದು. ಎರಡನೇದಾಗಿ ಸ್ಥಳೀಯವಾಗಿ ಅಲ್ಲಿ ಏನು ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು, ಶಾಲೆ ರೂಮ್ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಅಂಗನವಾಡಿ ಇರ್ಬೋದು, ರಸ್ತೆಗಳಿರ್ಬೋದು, ಬಂದಾರ ಇರ್ಬೋದು, ಕೆರೆ ಇರ್ಬೋದು ಅಂತ ರೈತ ತನ್ನ ಹೊಲಗಳಲ್ಲಿ ಏನೋ ಕೆಲಸ ಮಾಡ್ಕೋಬೇಕಾಗಿತ್ತು. ಅದು ಇನ್ನು ಮುಂದೆ ಬಂದಾಗಿದೆ. ಕೇಂದ್ರ ಸರ್ಕಾರ ಯೋಜನೆಗಳ ಜೊತೆಗೆ ವಿಕಸಿತ ಭಾರತ ಯೋಜನೆಗಳು, ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಮೊದಲು ಏನಿತ್ತು, ವೇಜಸ್ ಕಾಂಪೋನೆಂಟ್ ನಲ್ಲಿ, ಕೂಲಿ ಕಾಂಪೋನೆಂಟ್ ನಲ್ಲಿ 100% ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು, 100% ವೇಜಸ್ ನಲ್ಲಿ. ಈಗ ಅದನ್ನು ತೆಗೆದುಹಾಕಿ ಅದರಲ್ಲಿ 40% ರಾಜ್ಯ ಸರ್ಕಾರ ಕೊಡಬೇಕು. ಆಮೇಲೆ ಕಾಂಪೋನೆಂಟ್ ಪಾರ್ಟ್ ನಲ್ಲಿ ಬರೋದು 40% ಇತ್ತು, ಮಟೀರಿಯಲ್ಸ್ ಕಾಂಪೋನೆಂಟ್ ಮಾಡಿ, ಸಾಮಗ್ರಿಗಳ ಕಾಂಪೋನೆಂಟ್ ಮಾಡಿ ಅದರ 40%. ಅಂದ್ರೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಹಣಕಾಸಿನ ಒಂದು ಭಾರವನ್ನು ಮಾಡ್ತಾರೆ. ಭಾರ ಮಾಡಿದ್ರು ಅಡ್ಡಿ ಇಲ್ಲ, ಆದ್ರೆ ರಾಜ್ಯ ಸರ್ಕಾರಕ್ಕಿಂತ ಆ ಗ್ರಾಮಗಳಲ್ಲಿ ಏನು ಆಗ್ಬೇಕಾಗಿತ್ತು ಆ ಕೆಲಸ ಮಾಡ್ಕೊಳ್ಳೋಕೆ ಆಯ್ಕೆ ಅವ್ರ ಕಡೆ ಇಲ್ಲ. ಸ್ಥಳೀಯವಾಗಿ ಅವರೇನು
ರಸ್ತೆ, ಚರಂಡಿ, ಸಾಲಿ ರೂಮು, ಕಾಂಪೌಂಡು, ಅಂಗನವಾಡಿ ಕೊಡಬೇಕ ಅಧಿಕಾರ ಇಲ್ಲ. ಕೇಂದ್ರದ ಯೋಜನೆಗಳ ಜೊತೆ ಇದನ್ನ ಹೊಂದಾಣಿಕೆ ಮಾಡಿದ್ದಾರೆ. ಈಗ ಕೇಳಿದ್ರೆ ಏನ್ ಮಾಡ್ತಾರೆ, ನಾವು 125 ದಿವಸ ಮಾಡಿದ್ವಲ್ರಿ ಅಂತ. ಆ 125 ದಿವಸದಲ್ಲಿ 2 ತಿಂಗಳು ಸೀಸನ್ ತೆಗಿಬೇಕಂತ. ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ನಾವೇನು ಉಳ್ಳವ್ರು ಇರ್ತೀವಿ, ನಾವ್ ಏನ್ ಕೆಲಸ ಕೊಡ್ತೀವಿ ತಗೋಬೇಕು. ಕೆಲಸ ಕೊಟ್ಟಿದ್ದು ಹೋಯ್ತು, ಮಿನಿಮಮ್ ಗ್ಯಾರಂಟಿ ಇರೋಲ್ಲ ಇದರಲ್ಲಿ. ವೇಜಸ್ ಸ್ವಲ್ಪ ಅಲ್ಲಿ ಹೋಗಿದ್ದ ಅಗ್ರಿಕಲ್ಚರ್ ಸೀಸನ್ ನಲ್ಲಿ ಒಂದು ದಿವಸ ಆ 2 ತಿಂಗಳು ಕೆಲಸ ಇಲ್ಲ. 125 ದಿವಸ ಮಾಡಿದ್ದು ಏನು ಪ್ರಯೋಜನ ಇಲ್ಲ. ಮತ್ತು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಜೊತೆಗೆ ಮಿನಿಮಮ್ ವೇಜಸ್ ಡಿಫೈನ್ ಮಾಡಿಲ್ಲ. ಹೀಗೆ ಇವತ್ತು ದಿವಸ ಇನ್ನೊಂದು ಹೇಳ್ತಾರೆ ಅವರು, ಮೊದಲು ಕಾಂಗ್ರೆಸ್ ಸರ್ಕಾರದಾಗ ಇಷ್ಟು ಹಣ ನಾವು ಕೊಡ್ತಿದ್ರು, ಈಗ ನಾವು ಇಷ್ಟು ಕೊಟ್ಟಿದ್ದೀವಿ ಅಂತ. ಅದು ಬಜೆಟ್ ಗಾತ್ರ ಮೇಲೆ ಇರ್ತದೆ. 1 ಲಕ್ಷ ಕೋಟಿ ಬಜೆಟ್ ಗಾತ್ರ ಇದ್ದಾಗ ಅವು 10,000 ಕೋಟಿ ಬರ್ತದೆ ತಿಳ್ಕೊಳ್ಳಿ. 2-3 ಲಕ್ಷ ಆದಾಗ ಅದು ಪ್ರಪೋರ್ಷನಲಿ ಜಾಸ್ತಿ ಆಗ್ತದೆ. ಎಲ್ಲ ಯೋಜನೆಗಳು ಜಾಸ್ತಿ ಆಗ್ತದೆ, ರಾಜ್ಯ ಸರ್ಕಾರಗಳಾಗ್ಲಿ ಕೇಂದ್ರ ಸರ್ಕಾರ ಆಗಲಿ. ಅದನ್ನ ಏನು ಬಜೆಟ್ ಗಾತ್ರ ಜೊತೆ ಜಾಸ್ತಿ ಆಗಲ್ಲ, ಅದನ್ನ ಪ್ರತಿಬಿಂಬ ಮಾಡ್ತಾರೆ. ನಾನು ಕೇಳಿದ್ದೀನಿ ಒಬ್ರು ಬಿಜೆಪಿ ಅವ್ರ ಭಾಷಣ ಇದನ್ನ, ಅವ್ರದ್ದೇನೋ 125 ದಿವಸ ಮಾಡಿ. ಒಂದು ಎರಡನೇದು, ನಾವು ಬಜೆಟ್ ಜಾಸ್ತಿ ಹಣ ಕೊಡ್ತಾ ಇದ್ದೀವಿ. ಹಿಂದೇನೂ ಕೂಡ ಪ್ರತಿ ವರ್ಷ ಜಾಸ್ತಿ ಹಾಕೋದೇ ಬಂದದ, ಮುಂದೆ ಜಾಸ್ತಿ ಹಾಕೋದೇ ಹೋಗ್ತದೆ. ಬಜೆಟ್ ಗಾತ್ರ ಜಾಸ್ತಿ ಆಗ್ತದೆ, ಜಾಸ್ತಿ ಹಾಕೋತ ಹೋಗ್ತದೆ. ಆದ್ರೆ ಇವ್ರು ಮಾಡಿದಂತ ಅನ್ಯಾಯ ಏನು ಸಂವಿಧಾನಾತ್ಮಕ ಹಕ್ಕನ್ನ ನಾವು ಕೊಟ್ಟಿದ್ದೀವಿ ಅವರಿಗೆ, ಕೆಲಸ ಮಾಡಕ್ಕೆ, ಕೂಲಿ ಮಾಡಕ್ಕೆ ಸ್ಥಳೀಯವಾಗಿ ಅದನ್ನ ಕಸ್ಕೊಂಡಿದ್ದಾರೆ. ಒಂದನೇದು. ಎರಡನೇದು, ಗ್ರಾಮಗಳಲ್ಲಿ ಇವತ್ತು ಸಹ ಮಹಾತ್ಮ ಗಾಂಧೀಜಿಯವರು ಏನು ಕನಸಿತ್ತು, ಭಾರತ ದೇಶ 70-80% ಹಳ್ಳಿಗಳ ಒಂದು ರಾಷ್ಟ್ರ, ಇದು ದೇಶ. ಯಾವಾಗ ಹಳ್ಳಿಗಳ ಅಭಿವೃದ್ಧಿ ಆಗ್ತದೆ ಅವಾಗ ನಿಜವಾಗಿ ಒಂದು ಸಹ ಗ್ರಾಮ ಸ್ವರಾಜ್ಯ ಆಗ್ತದೆ, ದೇಶ ಅಭಿವೃದ್ಧಿ ಆಗ್ತದೆ ಅಂತೇಳಿ. ಇವರ ಬೆಂಗಳೂರು, ಮುಂಬೈ, ಡೆಲ್ಲಿ, ಕಲ್ಕತ್ತಾ ಅಭಿವೃದ್ಧಿ ಆದ್ರ ಅಂತ ಹೇಳಿದ್ರು ಸಹ ಮಹಾತ್ಮ ಗಾಂಧಿ ಅವರು ಕನ್ಸಲ್ಟ್ ಮಾಡಿದ್ರು. ಗ್ರಾಮ ಸಭೆ ಕಾನ್ಸೆಪ್ಟ್ ಅಂತ ಹೇಳಿದ್ರು. ಆ ಗ್ರಾಮ ಸಭೆಗೆ ಏನೂ ಕಿಮ್ಮತ್ತಿಲ್ಲ. ಆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಚುನಾವಣೆಗೂ ನಿಂತ್ರಾಗಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ಗಳು ಇದನ್ನು ನೋಡಿ ಮೇಲೆ ಬಹುಶಃ ಯಾರು ಗ್ರಾಮ ಪಂಚಾಯತಿಗಳು ಇರಸಿದ್ದೆ ನನಗೆ. ಆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಒಂದು ಬಾಜು ಇರಲಿ. ಆ ಸ್ಥಳೀಯವಾಗಿ ಇವತ್ತು ಸಹ ಏನು ಅನುಕೂಲ ಇತ್ತು, ಶಾಲೆಗಳು, ಕಾಂಪೌಂಡ್, ಬಾಂದಾರ, ರೈತರು ತಮ್ಮ ಕೃಷಿ ಹೊಲದಲ್ಲಿ ಏನು ಕೆಲಸ ಮಾಡ್ಕೊತಾರೆ, ರಸ್ತೆಗಳು, ಅದೆಲ್ಲ ಗೊತ್ತಾಗ್ತದೆ. ಕೇಂದ್ರ ಪುರಸ್ಕೃತ ಯೋಜನೆಗಳ ಜೊತೆಗೆ ಇವ್ರನ್ನ ಟ್ಯಾಗ್ ಮಾಡಿಬಿಟ್ಟಿದ್ದಾರೆ. ಇದು ಜನ ವಿರೋಧಿ, ಏನು ಸಂವಿಧಾನಕ್ಕೆ ಹಕ್ಕನ್ನು ಕೊಟ್ಟಿರೋ ಸಂವಿಧಾನದ ಹಕ್ಕನ್ನ ಕಸ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಇರಲಿ ಒಂದು ಭಾಗ, ಆ ಗ್ರಾಮ ಪಂಚಾಯಿತಿಗಳಿಗೆ ಅನ್ಯಾಯ ಆಗುತ್ತಿದ್ದು ಸಹ, ಸ್ಥಳೀಯವಾಗಿ ಹಳ್ಳಿಗಳಿಗೆ ಅನ್ಯಾಯ ಆಗುತ್ತಿದ್ದು ಸಹ, ಅಲ್ಲಿ ಏನು ಕೆಲಸ ಆಗಬೇಕು ಅದೆಲ್ಲವೂ ಕೂಡ ಕಿತ್ಕೊಂಡು ಹಾಕಿದ್ದಾರೆ. ಹೀಗಾಗಿ ನಾವು ಈಗಾಗಲೇ ಕೆಲವೊಂದು ರಾಜ್ಯಗಳು, ಆಮೇಲೆ ಮೊದಲು ಇದರಲ್ಲಿ ನರೇಗಾದ ಕಾಂಟ್ರಾಕ್ಟರ್ಸ್ ಇರಲಿಲ್ಲ, ಈ ಕಾಂಟ್ರಾಕ್ಟರ್ಸ್ ಮಾತ್ರ ತಂದಿದ್ದಾರೆ. ಯಾಕಂದ್ರೆ ಈಗ ನ್ಯಾಷನಲ್ ಹೈವೇ ಮಾಡಿದ್ರೆ ಕಾಂಟ್ರಾಕ್ಟರ್ ತಗೊಂಡಿರ್ತಾನ, ಆ ಕಾಂಟ್ರಾಕ್ಟರ್ ಕೆಲಸ ಮಾಡ್ಬೇಕಂದ್ರೆ ಮತ್ತೆ ಅದು ಕಾಂಟ್ರಾಕ್ಟರ್ ಭಾಗ ತರಬೇಕಲ್ಲ, ಆ ಕಾಂಟ್ರಾಕ್ಟರ್ಗೂ ತಂದಿದ್ದಾರೆ. ಪಂಜಾಬ್ ರಾಜ್ಯ ಈಗಾಗಲೇ ರೆಸಲ್ಯೂಷನ್ ಪಾಸ್ ಮಾಡಿದೆ, ತೆಲಂಗಾಣ ರೆಸಲ್ಯೂಷನ್ ಪಾಸ್ ಮಾಡಿದೆ, ಕೇರಳನೂ ಕೂಡ ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸರಿಯಲ್ಲ ಅಂತೇಳಿ. ತಮಿಳುನಾಡು ಕೂಡ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಆಂಧ್ರ ಪ್ರದೇಶ ಇಷ್ಟೆಲ್ಲ ನಮಗೆ ಇದು ಆಗ್ತದೆ, ನಮಗೆ ಹಣಕಾಸು ಕೊಡಿ, ಯಾಕಂದ್ರೆ ಅವರು ಕೇಂದ್ರ ಸರ್ಕಾರ ಜೊತೆ ಸಹಭಾಗಿತ್ವದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಮತ್ತು ಸರ್ಕಾರದಿಂದ ಪ್ರಯೋಜನ ಪಡ್ಕೊಂಡ್ರೆ ಅವರು ಅಲೈಡ್ ಪಾರ್ಟ್ನರ್ ಆಗಿರೋದ್ರಿಂದ ಹಣಕಾಸಿನ ನೆರವು ಕೇಳಿದ್ದಾರೆ. ನಾವು ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ನಾಳೆ 22ರಿಂದ ಮನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಿರ್ಣಯ ಮಾಡಿದ್ದೀವಿ. 22ರಿಂದ 31ನೇ ತಾರೀಕಿಗೆ ಅವ್ರಿಗೆ ಒಂದು ವಿಶೇಷ ಅಧಿವೇಶನವನ್ನು ಕರೆದು ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಣಯನ ಕೈಗೊಳ್ಳಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವು ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ಏನು ಬದಲಾಯಿಸಿ ಇದೇನು BBG ರಾಮ್ ಯೋಜನೆ ತಂದಿದ್ದಾರೆ ಅದನ್ನು ತಿರಸ್ಕಾರ ಮಾಡುವಂತದ್ದು, ಮತ್ತೆ ವಾಪಸ್ಸು ಯಥಾಸ್ಥಿತಿ ಇವತ್ತು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇತ್ತು
ಒಂದು ಐತಿಹಾಸಿಕ ಯೋಜನೆ ಇತ್ತು. ಆ ಐತಿಹಾಸಿಕ ಯೋಜನೆಯನ್ನ ಮತ್ತೆ ವಾಪಸ್ ತರಬೇಕು ಅನ್ನುವಂಥದ್ದು ನಮ್ಮ ಹೋರಾಟ. ಈ ಹೋರಾಟ ಕೇವಲ ನಾನು ಈ ಪತ್ರಿಕಾಗೋಷ್ಠಿ ಅಷ್ಟೇ ಅಲ್ಲ, ಇವತ್ತು ನಮ್ಮ ಸರ್ಕಾರ, ನಮ್ಮ ಕೆಪಿಸಿಸಿ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಇವತ್ತು ರಾಜ್ಯಾದ್ಯಂತ, ರಾಜ್ಯದಲ್ಲಿ ಮತ್ತು ರೀಜನಲ್ ಕೂಡ ವಿಭಾಗೀಯವಾಗಿ ಜಿಲ್ಲೆಗಳ ವೈಸು ಮತ್ತು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಜನರ ಒಂದು ಆಂದೋಲನ ಮಾಡಿ ಜನರವರಿಗೆ ಈ ಬಿಜೆಪಿ ಸರ್ಕಾರ ಏನು ಅನ್ಯಾಯ ಮಾಡ್ತಾ ಇದೆ, ಈ ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆ ತೆಗೆದು ಏನು ಹಕ್ಕನ್ನು ಸಂವಿಧಾನದ ಹಕ್ಕನ್ನು ಕಸ್ಕೊಂಡಿದ್ದಾರೆ, ತಡೀವಾಗಿ ಅಭಿವೃದ್ಧಿ ಕೆಲಸಗಳನ್ನ ಅದನ್ನು ಕಸ್ಕೊಂಡಿದ್ದಾರೆ, ಇದೆಲ್ಲರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಈ ಯೋಜನೆಯನ್ನ ಮತ್ತೆ ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆಯನ್ನ ವಾಪಸ್ ತರುವ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಹೋರಾಟಗಳನ್ನ ನಾವು ಮಾಡ್ತೀವಿ. ಎನಿ ಕ್ವಶನ್ಸ್? ಅದೇ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಆ ಕೇಂದ್ರ ಸರ್ಕಾರ ಹಂತವಾಗಿ ಅದನ್ನ ಏನು ಟೇಪರಿಂಗ್ ಹಂತವಾಗಿ ಅದನ್ನು ಕೊಲ್ಕೊಂಡೇ ಬಂದಿದ್ರು. ಮೊದಲು ಇಂತಿಷ್ಟು ಮಾನವ ದಿವಸಗಳನ್ನು ತಿಂತಿತ್ತು, ಇಷ್ಟು ಕೋಟಿ ಮಾನವ ದಿನಗಳು ಅಂತೇಳಿ ನಾವು ನೋಡಿ ಅದನ್ನ ಸ್ಟಾಟಿಸ್ಟಿಕ್ಸ್ ಬೇಕಾದ್ರೆ ಕೊಟ್ಟು ಕಳಿಸ್ತೇವೆ ನಿಮ್ಗೆ ಬಾಸ್ಕಿಯವರು. ಆ ಸ್ಟಾಟಿಸ್ಟಿಕ್ಸ್ ಪ್ರತಿ ವರ್ಷ ಅದನ್ನ ಏನು ಮಾನವ ದಿನಗಳಿತ್ತು ಅದನ್ನ ಕಟ್ ಮಾಡ್ಕೋತ ಬಂದಿದ್ದಾರೆ. 12 ಕೋಟಿ 9 ಕೋಟಿ ತಂದಿದ್ದಾರೆ, 9 ಕೋಟಿ ಕಡಿಮೆ ಮಾಡ್ಕೋತ ಯಾರು ಸ್ಲೋಲಿ ಕಿಲಿಂಗ್ ದಿಸ್ ಸ್ಕೀಮ್. ಈ ಯೋಜನೆಯನ್ನ ಹಂತವಾಗಿ ಅದನ್ನ ಕೊಲ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಹಣವನ್ನು ಕೂಡ ಕೊಡ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ ಎಷ್ಟು ಸಲ ಇವತ್ತು ದಿವಸ ಹಣ ಕೊಟ್ಟಿಲ್ಲ, ಇವತ್ತು ದಿವಸ ಅಂತೀವಿ. ನೆಕ್ಸ್ಟ್ ಸರ್ಕಾರ ನಮಗೆ ಹೇಳಿದ್ದೀನಿ, ಕಾಂಗ್ರೆಸ್ ಸರ್ಕಾರಕ್ಕೆ ಏನೂ ಆಗೋದಿಲ್ಲ, ನಮಗೂ ಏನಾಗಲ್ಲ, ನಿಮಗೂ ಏನಾಗಲ್ಲ. ನಾನು ಇಷ್ಟು ಸ್ಪಷ್ಟವಾಗಿ ನಿಮಗೆ ಪತ್ರಿಕೆ ತೋರಿಸಿದ್ದೆ. ಸ್ಥಳೀಯವಾಗಿ ಒಂದು ದಿವಸ ಏನೋ ನಿಮ್ಮ ಹಳ್ಳಿಗಳಲ್ಲಿ ಏನೋ ಅಭಿವೃದ್ಧಿ ಆಗ್ತಿತ್ತು, ಶಾಲೆಗಳಿರಲಿ, ಕಂಪೌಂಡ್ ಇರಲಿ, ರಸ್ತೆಗಳಿರಲಿ, ಅಂಗನವಾಡಿ ಇರಲಿ, ಏನ್ರಿ ಏನೇ ಆಗಲ್ಲ ಗೊತ್ತಾಗ್ತದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಹಳ್ಳಿಗಳು ಬರೀ ಕಾಂಗ್ರೆಸ್ ಪಕ್ಷದವ್ರ ಹೌದು. ಭಾರ ಆಗ್ತದಂದ್ರೇನು, 40% ಮಟೀರಿಯಲ್ ಕಾಂಪೋನೆಂಟ್ ನಲ್ಲಿ ಮೊದಲು ಇತ್ತು, ಇದು ಇದೆ. ಆಮೇಲೆ ಕೂಲಿ ಕಾರ್ಯಕ್ರಮದಲ್ಲಿ 40% ದಿವಸ ಕೇಂದ್ರ ಸರ್ಕಾರ ನಮಗೆ ಭಾರ ಆಗ್ತದೆ. ಆಯ್ತು, ಆ ಭಾರನೂ ನಾವು ಸಹಿಸ್ಕೊತಿದ್ವಿ. ಆದ್ರೆ ಭಾರ ಸಹಿಸ್ಕೊಂಡ ಮೇಲೆ ಎಲ್ಲಿ ಕೆಲಸ ಮಾಡ್ಬೇಕು? ನ್ಯಾಷನಲ್ ಹೈವೇದಾಗ ಕೇಂದ್ರ ಸರ್ಕಾರ ಯೋಜನೆಗಳು ಅದನ್ನ ಹೊಂದಾಣಿಕೆ ಮಾಡಿದ್ದಾರೆ. ಟ್ಯಾಗು ಗ್ರಾಮ ಸಭಾದಾಗ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ. ಬರ್ತಾ ಇದ್ದಾರೆ ನಿಮಗೆ? ಆ 40% ಕೊಡಾಕುತ್ತಾ ಇರ್ತೀವಿ. ಆದ್ರೆ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಏನು ಮೊದಲು ಕೆಲಸ ನಡೀತಿತ್ತಲ್ಲ, ಆ ರೀತಿ ಕೆಲಸ ಆಗ್ಬೇಕು. ಅವ್ರಿಗೆ ಏನ್ ಬೇಕಾಗಿತ್ತು ಗ್ರಾಮದವ್ರಿಗೆ, ಎಲ್ಲರೂ ಹೋಗಿ ನೀವು ನ್ಯಾಷನಲ್ ಹೈವೇದಾಗ ಕೆಲಸ ಮಾಡ್ರಿ, ಕೊಟ್ಟಷ್ಟು ಪಗಾರ ತಗೊಳ್ರಿ ಕಾಂಟ್ರಾಕ್ಟರ್ ಕಡೆ ಅಂತ ಹೇಳಿ. ಅದಲ್ಲ ರೀ. ಅರ್ಥ ಆಯ್ತಾ? ಅರ್ಥ ಆಗ ತಿಳ್ಕೊತೀನಿ ನಾವು. ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಗ್ರಾಮ ಪಂಚಾಯಿತಿಯಲ್ಲಿ ಜಾರಿಯಲ್ಲಿ ಇರೋದೇ ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರದ ಯಾವ ಒಂದು ಯೋಜನೆಗಳು ಇಲ್ಲ ನೋಡ್ರಿ. ಇದೊಂದು ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಮೇನ್ಲಿ ಇವತ್ತು ದಿವಸ ಹೇಳ್ತೀನಿ, ಎಲ್ಲ ಯೋಜನೆಗಳಲ್ಲಿ ರಾಜ್ಯದ ಕಾಂಪೋನೆಂಟ್, ಕೇಂದ್ರ ಕಾಂಪೋನೆಂಟ್ ಇದ್ದೇ ಇರ್ತದೆ. ಕೇಂದ್ರ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇರಲಿ, ಎಲ್ಲಾನು ಕೂಡ ಇರಲಿ. ಇವತ್ತು ಇಲ್ಲಿ ಏನಿದೆ ಅಲ್ಲ, ಇವತ್ತು 40% ರಾಜ್ಯ ಸರ್ಕಾರದಿಂದಲ್ಲ ಮಟೀರಿಯಲ್ ಕಾಂಪೋನೆಂಟ್ ಹಾಕೋದು. ನರೇಗಾದಿಂದೇ ಇವತ್ತು ದಿವಸ ಗ್ರಾಮ ಪಂಚಾಯತಿಗಳು ನಡೆದಿತ್ತು. ಈ ನರೇಗಾ ತೆಗೆದುಬಿಟ್ರೆ ಗ್ರಾಮ ಪಂಚಾಯತಿ ಆರ್ ಬಿಗ್ ಜೀರೋ. ನಾವು ಅರ್ಥ ಮಾಡ್ಕೋಬೇಕು, ಸ್ಥಳೀಯವಾಗಿ ಅವ್ರಿಗೆ ಏನ್ ಬೇಕಾಗಿದ್ದ ಕೆಲಸ ಗ್ರಾಮ ಪಂಚಾಯತ್ ತಗೋತಿದ್ರಿ, ಈಗ ತಗೊಳಕ್ ಬರಂಗಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು ಕೂಡ ವಿಕಸಿತ ಭಾರತ ಜೊತೆ ಹೊಂದಾಣಿಕೆ ಮಾಡಿದಾರ. ಅವರು ಉದಾಹರಣೆಗೆ ಒಂದು ನ್ಯಾಷನಲ್ ಹೈವೇ ಮಾಡತ್ತಾರ, ಅದ್ರಾಗ ಹೋಗಿ ಕೆಲಸ ಮಾಡ್ರಿ ನೀವು. ಅದಕ್ಕೆ ಕಾಂಟ್ರಾಕ್ಟರ್ ಪ್ರಯೋಜನ ಮಾಡಿದ್ದಾರೆ. ಇರ್ತಾವಲ್ಲ ಆ ಯೋಜನೆಗೆ ಹೋಗಿ ಕೆಲಸ ಮಾಡ್ಬೇಕು. ನಾನು ಹೇಳಿದಿಷ್ಟೇ, ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ. ನ್ಯಾಷನಲ್ ಉದಾಹರಣೆ ಕೊಟ್ಟೆ, ನ್ಯಾಷನಲ್ ಹೈವೇ ಅಂತ ಹೇಳಿ. ಮತ್ತೊಂದು ಇರ್ಬೋದು, ಏರ್ಪೋರ್ಟ್ ಇರ್ಬೋದು. ಏನು ಕನ್ಫ್ಯೂಷನ್ ಅಲ್ಲ, ಕ್ಲಿಯರಿಟಿ ನನ್ನಲ್ಲಿ. ನಿಮ್ಗೇನು ಕನ್ಫ್ಯೂಷನ್ ಅಂತ ಕೇಳ್ರಿ. ಕೇಂದ್ರ ಯೋಜನೆಗಳು ಇರ್ಬೋದು, ರೈಲ್ವೆ ಇರ್ಬೋದು, ಆಮೇಲೆ ರೋಡ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಮತ್ತೊಂದು ಯಾವುದೇ ಇರ್ಬೋದು, ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಹೋಗಿ ಕೆಲಸ ಮಾಡ್ತಾರೆ. ಅದಕ್ಕೆ ಟ್ಯಾಗ್ ಮಾಡಿದ್ದಾರೆ. ಅದಕ್ಕೆ ವಿಕಸಿತ ಭಾರತ ಜೊತೆ ಹೊಂದಾಣಿಕೆ ಮಾಡಿದ್ದಾರೆ. ನೋಡಿ ಬಾಸ್ಕಿ ಅವರ, ಈಗ ಕಾಂಗ್ರೆಸ್ ಪಕ್ಷ ಈಗಾಗಲೇ ಡಿಕ್ಲೇರ್ ಮಾಡಿದೆ, ನಾವು ಇಲೆಕ್ಷನ್ ಮಾಡ್ತಾ ಇದ್ದೀವಿ. ಆಮೇಲೆ ನಿಮ್ಗೆ ಗೊತ್ತಿದೆ, ಈಗ 73 ಅಮೆಂಡ್ಮೆಂಟ್ ತಂದವ್ರು ಯಾರು? ಪಂಚಾಯತ್ ರಾಜ್ ಯಾರು ತಂದಿದಾರ್ರಿ? ರಾಹುಲ್ ಗಾಂಧಿ ಅವ್ರು, ನಾವೇ ತಂದದ್ದು. ರಾಜೀವ್ ಗಾಂಧಿ ಅವ್ರು ತಗೊಂಬಂದಂತ ಯೋಜನೆ.
ಜೀವ ಕೊಟ್ಟವರು ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆ ಕೊಟ್ಟಂತವ್ರು ಕಾಂಗ್ರೆಸ್ಸೇ. ಅದನ್ನ ತೆಗಿದಾರ, ಅದನ್ನ ಜೀವ ತೆಗಿಯಕತ್ತಿದವ್ರು ಬಿಜೆಪಿ ಅವರು. ಅವ್ರಿಗೆ ಹೋಗಿ ಕೇಳ್ರಿ. ಅದು ಆಗ್ತಾ ಇದೆ ಬಿಡಿ. ಅದು ಮಹಾತ್ಮ ಈಗಾಗಲೇ ಡಿಕ್ಲೇರ್ ಮಾಡಿದೀವಿ ನಾವು. ಜೂನ್ ನಲ್ಲಿ ಮಹಾನಗರ ಪಾಲಿಕೆ ಬೆಂಗಳೂರು ಎಲೆಕ್ಷನ್ ಮಾಡ್ತಾ ಇದೀವಿ. ರಾಜ್ಯದಲ್ಲೂ ಕೂಡ ಜೂನ್ ಜುಲೈದಾಗ ಎಲೆಕ್ಷನ್ಸ್ ಮಾಡ್ತಾ ಇದೀವಿ. ಈಗ ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾ ಇದೀವಿ. ಬಾಸ್ಕಿ ಅವರೇ, ಒಂದ್ ಪಕ್ಷದ ಇದ್ರ ತರ ಮಾತಾಡಕ್ ಹೋಗ್ಬಿಡ್ರಿ ಪ್ಲೀಸ್. ಟೈಮ್ ಟು ಅಂಡರ್ಸ್ಟ್ಯಾಂಡ್. ಇವತ್ತು ಏನಾಗಿದೆ, ಕಾಂಗ್ರೆಸ್ ಪಕ್ಷನೇ ಎಲ್ಲ ಮಾಡ್ತಾ ಇದೆ. ಏನು ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆ ತಂದಿರ್ಲಿಕ್ಕೆ ಒಂದು ನುಸಾರ ಇಷ್ಟೆಲ್ಲ ಎಷ್ಟು ನಿಮಗೆ ನಮ್ಮ ಜಿಲ್ಲೆಯಲ್ಲಿ ನಾನು ಮೊನ್ನೆ ಸ್ಟಾಟಿಸ್ಟಿಕ್ಸ್ ಇದ್ದೇನೆ ಬಾಸ್ಕಿ ಅವ್ರಿಗೆ ಹೇಳಿದ್ದೇನೆ. ಈಗ ನಮ್ಮ ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆಯಿಂದ ನಮ್ಮಲ್ಲಿ ಅಸೆಟ್ ಕ್ರಿಯೇಷನ್ ಏನಾಗಿದೆ, ಎಷ್ಟು ಕೂಲಿ ಸೃಷ್ಟಿ ಆಗಿದೆ ರಾಜ್ಯದಲ್ಲೇ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆದಾಗೂ ಸ್ಟಾಟಿಸ್ಟಿಕ್ಸ್ ಬಿಡುಗಡೆ ಮಾಡ್ತೀನಿ. ಮೊನ್ನೆ ತಕ್ಷಣ ಮೊನ್ನೆ ಅವತ್ತು ತಾವು ಇದ್ರಿ ಎಲ್ಲಿ KDP ಮೀಟಿಂಗ್ ನಲ್ಲಿ, ಅವತ್ತೇ ಹೇಳಿದ್ವಿ ನಾನು. ಅವನು ಯಾವ ರೀತಿ ಕಡಿತ ಮಾಡ್ತಾ ಇದಾರೆ. ಅದು ಮಾನವ ಡೇಸ್ 12 ಕೋಟಿ 9 ಕೋಟಿ ಕಡಿಮೆ ಮಾಡ್ಕೊಬಾರ್ದು. ಅದೆಲ್ಲನೂ ಕೂಡ ನಿಮ್ಗೆ ಕೊಡ್ತೀನಿ. ಆಮ್ಯಾಗ ನಮ್ಗೆ ಬಹುಶಃ ನೀವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಕಾಣ್ತೀರಿ, ತಾಲೂಕ್ನಾಗ ನಿಮ್ಗೆ ಜಲ್ದಿ ಎಲೆಕ್ಷನ್ ಆಗ್ತಿತ್ತು. ಇದು ರೋಜಗಾರ ಇದನ್ನ ತೆಗೆದ್ರ ತಗೋರ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಇದನ್ನ ಬಿಟ್ಟು ಮಾಡ್ರಿ. ನೀವು ಯಾರು ಗ್ರಾಮ ಪಂಚಾಯತ್ ನಿಂದ್ರಾಕೆ ಹೋಗಂಗಿಲ್ಲ. ಅದು ನಾವು ನಂತರ ನಾವು ಅದನ್ನ ಬಹಳಷ್ಟು ಚರ್ಚೆ ನಾವು ಮಾಡಿದ್ದೀವಿ. ಅದನ್ನು ಕೂಡ ಏನು ಅವಶ್ಯಕತೆ ಬೀಳ್ತೋ ಅದನ್ನು ಮಾಡ್ತೀವಿ. ಮೊನ್ನೆದ್ದು ನಾವು ಇದನ್ನ ಆಂದೋಲನ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಪ್ರತಿ ಗ್ರಾಮ ತಗೊಂಬಂದು ಕಟ್ಟ ಕಡೆ ಗ್ರಾಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದನ್ನ ತಿಳಿಸಿ ಹೇಳಿ ಯಾವ ರೀತಿ ಬಿಜೆಪಿ ಅನ್ಯಾಯ ಮಾಡಿದಾರೆ. ಈ ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆಯನ್ನ ಮತ್ತೆ ವಾಪಸ್ ತರಬೇಕು ಅನ್ನೋ ದೃಷ್ಟಿಯಿಂದ ಆ ಎಲ್ಲವನ್ನ ಕೂಡ ಇದನ್ನ ಮಾಡ್ತೀವಿ. ಮತ್ತು ರಾಜ್ಯ ಹೋಗುದಿಲ್ಲ. ಮುಂದೆ ನವೆಂಬರ್ ರಾಜ್ಯ ಸರ್ಕಾರ ಯಾವಾಗ್ಲೂ ಕೂಡ, ಉದಾಹರಣೆಗೆ ಗೊತ್ತದ ಬಾಸ್ಕಿ ಅವರ, ಕಬ್ಬಿಗೆ ಬೆಲೆ ಕೊಡಬೇಕಾಗಿದೆ ಯಾರು? ಕೇಂದ್ರ ಸರ್ಕಾರ. ರೇಟ್ ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. FRP ಬೆಂಬಲ ಕೊಟ್ಟವ್ರು ಯಾರು? ರಾಜ್ಯ ಸರ್ಕಾರ. ನಿಮ್ ಗೊಂಜಾಳಕ್ಕ ಇದು ಮಾಡಿದವರು ಯಾರು? ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದ ಒಂದೇನು ಭಾರ ಇತ್ತು, ಅದ್ರ ಭಾರವನ್ನು ರಾಜ್ಯ ಸರ್ಕಾರ ಮಾಡಿದೆ. ಕೇಂದ್ರ ಸರ್ಕಾರ ಬರೇ ನಿಮ್ಮ MP ಅವರು ಒಂದು ಪತ್ರ ಬರೆದು ಉತ್ತರ ಬರ್ತಾರ ತಗೊಂಡು ಅದನ್ನು ಓದಿ ಹೇಳುದು ಅಷ್ಟೇ. ನಾನು ಕೇಳ ಈಗ ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆದಾಗ ಏನಿತ್ತು ಹೇಳಿದೀನಿ, ಏನಿದೆ ಅಂತ ಹೇಳಿದೀನಿ. ಬಹುಶಃ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನೀವೇನು ಪ್ರಶ್ನೆ ಕೇಳುವಂತ ಅವಶ್ಯಕತೆ ಬೀಳೋದಿಲ್ಲ. ನಿಮ್ಗೆ ಬಹುಶಃ ಲಿಖಿತವಾಗಿ ಬೇಕಂತ ಕಾಣ್ತದೆ, ಲಿಖಿತವಾಗಿ ಕಾಪಿ ಕೊಡ್ತೀನಿ. ನಿಮಗೊಂದು ಮೊದಲೇನಿತ್ತು ಈಗೇನಿದೆ ಅಂತ ಒಂದು ನಮ್ಮ ಪಾಪ ರೈಟಿನ ಅವನ್ ಕಾಪಿ ಕೊಡ್ತೀನಿ, ನೋಟೇ ಕೊಡ್ತೀನಿ. ಆಯ್ತಾ? ಅದು ಬೇಡ, ಇನ್ನೊಂದು ಡಿಟೇಲ್ ನೋಟ್ ಕೊಡ್ತೀನಿ. ನೀನ್ ಸ್ವಲ್ಪ ಜಾಸ್ತಿ ಅಭ್ಯಾಸ ಮಾಡು, ನೀನು ಜಾಸ್ತಿ ಕೊಡ್ತೀನಿ. ರಾಮ್ ಕಾ ನಾಮ್ ಬದ್ನಾಮ್ ಇವ್ರು ಹೇಳಿದಾರಲ್ಲ. ಮೊನ್ನೆ ರಾಮದಾಸ್ ಅಲ್ಲ, ಇವತ್ತು ಮಹಾತ್ಮ ಗಾಂಧಿ ರೋಜ್ ನಾನು ಅವತ್ತು ಹೇಳಿದ್ದೀನಿ. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಹೋರಾಟ ಮಾಡಿದ್ರು. ರಾಷ್ಟ್ರಪಿತ ಅವರು, ಫಾದರ್ ಆಫ್ ದ ನೇಷನ್. ಮಹಾತ್ಮ ಗಾಂಧಿ ರೋಜಗಾರ ಹೆಸರು ತೆಗೆದು ರಾಮ್ ಹೇಳುವುದು ತಪ್ಪೆ, ಅಥವಾ ರಾಮನ ಹೆಸರು ಇತ್ತಂತ ಕೊಡುವ ಯೋಜನೆ, ಅಥವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಸರು ಇದಂತ ಕೊಡಿ. ರಾಮನ ಹೆಸರು ಸರ್ದಾರ್ ವಲ್ಲಭಾಯ್ ಪಟೇಲ್ ತೆಗೆದು ಬೇರೆ ಅವ್ರ ಹೆಸರು ಇಡುವುದು ತಪ್ಪೆ. ಅರ್ಥ ಆಯ್ತಲ್ಲ? ಧನ್ಯವಾದಗಳು. ಥ್ಯಾಂಕ್ ಯು. ಬರ್ರಿ ಮಾಧ್ಯಮ ಊಟ ಮಾಡಿ ಬರ್ರಿ. ಸಂಕ್ರಾಂತಿ ಹಬ್ಬ ಶುಭಾಶಯ. ಬರ್ರಿ ವೆಜಿಟೇರಿಯನ್ ಊಟ. ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ. ಕೇರಳದ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ, ಮಾಡಂಗಲ್ ಭಗವತಿ, ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಹಣಕಾಸು, ಕಲ್ಯಾಣ ಭಾಗ್ಯ, ಕೋರ್ಟ್ ಕೇಸ್, ದಾಂಪತ್ಯ ಕಲಹ, ಸಂತಾನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮದಲ್ಲಿನ ವಿಮೋಸ, ವಿಚ್ಛೇದನ, ವಿದೇಶ ಪ್ರಯಾಣ, ರಾಜಕೀಯ, ಧನವಶ, ಶತ್ರುನಾಶ, ಕುಟುಂಬದ ಆಗು ಹೋಗುಗಳು, ವಾಮಾಚಾರ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ
ದೈವ ಚಿದಂಬರ ಕಟ್ಟು ಮಹಾರುದ್ರ ಪೂಜಾ ಶಕ್ತಿಯಿಂದ 100% ಪರಿಹಾರ ಶತಸಿದ್ಧ. 5 ರಿಂದ 11 ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ. ಮಲೇಷಿಯಾ, ಸಿಂಗಾಪುರ್, ದುಬೈ, ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ. ಮೊಬೈಲ್ ನಂಬರ್ 9901238550.